पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ನಮಸ್ಕಾರ ಎಲ್ಲರಿಗೂ. ಪ್ರತಿ ಶನಿವಾರ ನನಗೆ ಹೊನ್ನವ್ವ ಮಂತ್ರಾಲಯದಲ್ಲಿ ಸಂಕಲ್ಪ ಇರುತ್ತೆ. ಸೊ ಇವತ್ತು ಅಷ್ಟೇ ಸಂಕಲ್ಪ ಮುಗಿಸ್ಕೊಂಡು ಬಂದು ಮನೇಲಿ ತುಪ್ಪದ ದೀಪ ಹಚ್ಚಿದೆ. ನಿಮಗೆಲ್ಲ ಗೊತ್ತಾ, ರಾಘವೇಂದ್ರಗೆ ಗಂಧದ ಕಡ್ಡಿ ಕರ್ಪೂರ ಹಚ್ಚಬಾರ್ದಂತೆ, ತುಪ್ಪದ ದೀಪ ಹಚ್ಬೇಕಂತೆ. ನನಗೂ ಈ ವಿಷಯ ಗೊತ್ತಿರಲಿಲ್ಲ, ಈಗ ರೀಸೆಂಟಾಗಿ ಗೊತ್ತಾಯಿತು. ಇವತ್ತು ಶನಿವಾರ ಆಗಿದ್ದರಿಂದ ಮನೇಲೇ ಎಲ್ಲ ಇರ್ತಾರೆ ಅಂತೇಳಿ ಅಜ್ಜಿಗೆ ಎಲ್ಲ ಸ್ಪೆಷಲ್ ಏನಾದರೂ ಮಾಡಿಕೊಡ್ತೀನಿ ಅಂದರು. ಅದಕ್ಕೆ ನಾನೇ ಟ್ರೈ ಮಾಡ್ತೀನಿ ಅಂದೆ. ಸರಿ ಬಾ ಹೇಳ್ಕೊಡ್ತೀನಿ ಅಂತ ಅಂದರು. ಫಸ್ಟು ನಾನು ಸ್ಟವ್ ಆನ್ ಮಾಡಿ ಅಕ್ಕಿನ ಹುರಿದು ಇಟ್ಕೊಂಡಿದ್ದೀನಿ. ಹುರಿದಿರೋ ಅಕ್ಕಿಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀರು ಕುದೀತಾ ಇರಬೇಕು. ಬಿಸಿ ಬಿಸಿ ನೀರನ್ನೇ ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನನಗೆ ಬಿಸಿ ಜಾಸ್ತಿ ಆಗ್ದಲೇ ಇರೋದ್ರಿಂದ ನಮ್ಮ ಅಜ್ಜಿ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಈ ಥರ ಚೆನ್ನಾಗಿ ಮಿದ್ದಿ ಇಟ್ಕೊಳ್ಳಿ. ನಂತರ ತುರಿದಿರೋ ಕಾಯಿಗೆ ಪುಡಿ ಬೆಲ್ಲನ ಹಾಕಿ ಮಿಕ್ಸ್ ಮಾಡಿ. ಗಟ್ಟಿಯಾಗಿ ಹಿಂಡಬೇಡಿ, ರಸ ಬರೋ ಥರ ಸುಮ್ಮನೆ ಮೇಲೆ. ಆಮೇಲೆ ಏಲಕ್ಕಿ ಮತ್ತು ಸಕ್ಕರೆ ಸ್ವಲ್ಪ ರುಬ್ಬಿಟ್ಟಿದ್ದೀನಿ. ಒಂದು 2-3 ಏಲಕ್ಕಿ ಸ್ವಲ್ಪ ಸಕ್ಕರೆ ಹಾಕಿ ರುಬ್ಬಿ ಅದನ್ನು ಮಿಕ್ಸ್ ಮಾಡಿ ಸುಮ್ಮನೆ ಮೇಲೆ ನಾನು ತೋರಿಸ್ತಿರೋಂಗೆ ವೀಡಿಯೋದಲ್ಲಿ ಮಿಕ್ಸ್ ಮಾಡಿ. ನಂತರ ಈ ಕಡೆ ಸ್ವಲ್ಪ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ನೀರನ್ನ ಎಜ್ಜಿ ಒಂದು ಉಂಡೆ ಮಾಡ್ಕೊಳ್ಳಿ. ನೀರು ಎಜ್ಜಿದ್ರೆ ಒಡಿಯಲ್ಲ ಅಂತ ಹೇಳಿ ಉಂಡೆ. ಸೊ ಚೆನ್ನಾಗೆ ಒಂದು ಸ್ವಲ್ಪ ಉಂಡೆ ಮಾಡಿಕೊಂಡು ನಿಮ್ಮ ತಂಬ್ ಫಿಂಗರ್ ಬರುತ್ತಲ್ಲ, ತಂಬ್ ಫಿಂಗರಲ್ಲಿ ಬಟ್ಲು ಥರ ಮಾಡ್ಕೊಳ್ಳಿ. ಬಟ್ಲು ಥರ ಸುತ್ತ, ಅಂದರೆ ದಪ್ಪ ಬರಬಾರ್ದು, ಅಕ್ಕಿ ಹಿಟ್ಟು ಸಣ್ಣದಾಗಿ ಬರಬೇಕು. ನೀಟಾಗೆ ಉಂಡೆ ಥರ ಮಾಡ್ಕೊಳ್ಳಿ. ಉಂಡೆ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋಂಗೆ ಚೆನ್ನಾಗಿ ಸಣ್ಣದಾಗೆ ಬರಬೇಕು, ಇಲ್ಲ ಬರೀ ಅಕ್ಕಿ ಹಿಟ್ಟೆ ಸಿಗುತ್ತೆ. ಅದಕ್ಕೆ 2-2.5 ಸ್ಪೂನು ಅದು ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಿ ಕೊಬ್ಬರಿ ಮತ್ತು ಬೆಲ್ಲನ, ಅದನ್ನು ಹಾಕಿ ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ. ಸ್ವಲ್ಪ ಆಗಾಗ ನೀರು ಹೆಚ್ಕೊಳ್ಳಿ, ಆಗ ಬಿಟ್ಕೊಳ್ಳಲ್ಲ. ಆಮೇಲೆ ಮತ್ತೆ ಉಂಡೆ ಮಾಡಿ ಅದನ್ನು ಚೆನ್ನಾಗಿ ಉಂಡೆ, ಆಮೇಲೆ ಒಡಿಬಾರ್ದು ಅದು, ಹಂಗಾಗಿ ನೀರು ಹೆಚ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬಿಸಿಗಿಟ್ಟು ಆಮೇಲೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಳಿ ಇಡ್ಲಿ ಪಾತ್ರೆಗೆ. ನಾನಿಲ್ಲಿ ಎಣ್ಣೆ ಸವರ್ಕೊಂಡಿದ್ದೀನಿ, ನೀವು ತುಪ್ಪ ಸಹ ಸವರ್ಕೋಬೋದು. ಒಂದೊಂದೇ ಉಂಡೆ ಹೀಗಿಡಿ, ಒಡಿದಲ್ಲೇ ರಂಗೆ ಇಡಿ. ಸ್ವೀಟ್ ತಿನ್ನೋರ್ಗಂತೂ ತುಂಬ ಖುಷಿಯಾಗುತ್ತೆ ಇದು ಮಾಡಿಕೊಟ್ರೆ. ಅಷ್ಟು ಸ್ವೀಟಾಗಿ ಅಷ್ಟು ಚೆನ್ನಾಗಿರುತ್ತೆ. ಶುಗರು ಇರಲ್ಲ, ಅಷ್ಟೊಂದು ಸ್ವಲ್ಪನೇ ಇರುತ್ತೆ. ಬೆಲ್ಲ ಹಾಕಿರೋದ್ರಿಂದ ಪ್ರಾಬ್ಲಮ್ಮು ಇರಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ನಾನಂತೂ ಅವಾಗವಾಗ ತಿಂತಾ ಇರ್ತೀನಿ. ನಮ್ಮ ಅಜ್ಜಿ ಬಂದರೆ ಒಂಥರ ಹಬ್ಬದ ಊಟ, ಮನೇಲಿ ಯಾವಾಗಲೂ ಸ್ಪೆಷಲಾಗಿ ಏನಾದರೂ ಮಾಡಿಕೊಡ್ತಾ ಇರ್ತಾರೆ. ಸೊ ಇದ್ರ ಹೆಸರು ಬಂದುಬಿಟ್ಟು ಕೊಳ್ಕಟ್ಟ. ಸೊ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಿತ್ತು ಅಂತ. ಫಾರ್ ಮೋರ್ ವೀಡಿಯೋಸ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್. ಬಾಯ್. ಲವ್ ಯು.